ವೈಷ್ಣವಿ ಮ್ಯಾಮ್, ಈ ಹಾಡು ನಿನ್ನ ಧ್ವನಿಯಲ್ಲಿ ಎಷ್ಟು ಸುಂದರವಾಗಿ ಕೇಳಿಸ್ತಾ ಇತ್ತು ಅಂದರೆ ಮನಸ್ಸೋತ್ ಬಿಟ್ನಮ್ಮ. ಥ್ಯಾಂಕ್ ಯು ಮ್ಯಾಮ್. ಸುಶೀಲಮ್ಮ ಅವರು ಆ ಹಾಡಿರೋ ರೀತಿಗೂ ಅವರ ಧ್ವನಿಗೂ ನಾನು ಹಿಂದೊಂದು ಸಲಿನೂ ಬಹುಶಃ ನಿನಗೆ ಹೇಳಿದ್ದೆ, ಸುಶೀಲಮ್ಮನ ಧ್ವನಿಗೆ ಬಹಳ ಹತ್ತಿರದಲ್ಲಿದೆ. ಆ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿ ಕೇಳಿಸುತ್ತಮ್ಮ ನಿನ್ನ ಧ್ವನಿಯಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಮತ್ತೊಬ್ಬರು ಮಹಾನುಭಾವರು ಜಿ ಕೆ ವೆಂಕಟೇಶ್ ಅವರು. ಅಬ್ಬಬ್ಬಾ, ಇಳೆಯರಾಜ ಅಂಥವ್ರನ್ನು ಶಿಷ್ಯರಾಗಿ ಪಡೆದಂಥವ್ರು, ಅಂಥವ್ರನ್ನ ತಯಾರು ಮಾಡಿದ್ದಾರೆ. ಎಂತೆಂಥ ಹಾಡುಗಳನ್ನು ಕೊಟ್ಟಿದ್ದಾರಮ್ಮ ಜಿ ಕೆ ವಿ ಅವರು. ಆಮೇಲೆ ಜಿ ಕೆ ವಿ ಅವ್ರ ಹಾಡುಗಳನ್ನು ಹಾಡೋದು ಭಾಳ ಕಷ್ಟ, ನುಡಿಸೋದು ಕೂಡ ಕಷ್ಟ. ಎಲ್ಲ ಕೆಲವು ಹಾಡುಗಳಂತೂ ಬಿ ಜಿ ಎಮ್ಮು ಚರಣ ಎಲ್ಲ ಬೇರೆಯೇ, ಅವರು ಷಡ್ಜವನ್ನು ಬದಲಾಯಿಸ್ಕೊಂಡು ಬೇರೆಯೇ ಹಾದಿಯಲ್ಲಿ ಅದು ಹೊಟ್ಟೋಗುತ್ತೆ, ಆಮೇಲೆ ಮತ್ತೆ ಬಂದು ಸೇರುತ್ತೆ. ಬಹಳ ಚಾಲೆಂಜಿಂಗು ಇದು. ಸೊ ಮ್ಯೂಸಿಷಿಯನ್ಸ್ಗೂ ಒಂದು ಚಪ್ಪಾಳೆ ಬರಬೇಕು. ಆಲ್ಮೋಸ್ಟ್ ಪರ್ಫೆಕ್ಟ್. ನನಗೆ ಅದೊಂದು ಜಾಗ ನೀನು ಹಾಡ್ತೀಯ, ಕೊನೆಲ್ಲಾರು ಯಾವ್ದಾರು ಒಂದು ಕಡೆ ಹಾಡ್ತೀಯ ಅಂದ್ಕೊಂಡೆ, ನೀ ಹಾಡಲಿಲ್ಲ. ಮೊದಲನೇ ಸಾಲು ಹಾಡು. ಕಿರಣ್ ಕೀಬೋರ್ಡ್ ಕೊಡಿ. ನೀನು ತಂದ ಅಂತ ಹಾಡ್ತಿದ್ಯಲ್ವಾ ಮಗರಿ, ಅಲ್ಲಿ ಸಂಗತಿ ಇದೆ. ಆದ್ಯಾವ್ರು ತಂದ ಇಲ್ಲ, ಅದನ್ನ ನೀನು ನಿಧಾನಕ್ಕೆ ಅಭ್ಯಾಸ ಮಾಡ್ಕೋ. ಅದು ತುಂಬ ಟ್ರಿಕ್ಕಿ ಜಾಗ ಅದು. ಅದಕ್ಕೆ ಸುಶೀಲಮ್ಮ ಅವರು ಅಂತ ಹೇಳೋದು ಅಲ್ವಾ. ಆ ಸಣ್ಣ 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 ಉರುಟುಗಳನ್ನು ಏನು ಅವರ ಕಂಠದಲ್ಲಿ ನುಡಿಯುತ್ತೆ ಅಂತಂದರೆ ಅದ್ಭುತ. ಸುಶೀಲಮ್ಮನವರು ಒಂದು ಕಡೆ ಅದ್ಭುತ, ಇನ್ನೊಂದು ಕಡೆ ಜಿ ಕೆ ವಿ ಅವರು ಅದ್ಭುತ. ಏನು ಎಲ್ಲ ನಟನೆ ಇರಬಹುದು, ಭಾರತಿ ಅಮ್ಮನವ್ರದ್ದು, ರಾಜ್ಕುಮಾರ್ ಅವರು, ಭಾರತಿ ಅಮ್ಮನವರು, ಎಲ್ಲ ಮಹಾನುಭಾವರ ಸಂಗಮ. ಆವಾಗ ಈ ಥರದ ಅದ್ಭುತವಾದ ಕ್ರಿಯೇಷನ್ಗಳಾಗ್ತವೆ. ನೀನು ಎಲ್ಲ ಕಡೆ ಆ ಜಾಗ ಬರುವಾಗ ಆ ಸಂಗತಿ ನೀನು ಸಿಂಪ್ಲಿಫೈ ಮಾಡ್ಕೊಂಡು ಹಾಡ್ತಾ ಇದ್ದಿ. ದಿನವು ನಿತ್ಯವು ಗಾದಿನೇ ನನ್ನ ನಿನ್ನ ಪಾಲಿಗೆ, ಪ್ರೀತಿನೇ ಆದ್ಯಾವ್ರತಂದ ಆಸ್ತಿ ನಮ್ಮ ಬಾಳ್ವೆಗೆ. ಅಥವಾ ನಿನಗದು ಗಮನಕ್ಕೆ ಬಂದಿಲ್ಲ ಅಂದ್ಕೊಳ್ತೀನಿ. ಸೊ ಅದು ಕಲ್ತ್ಕೊ, ತುಂಬ ಚೆನ್ನಾಗಿ, ನಿನಗೆ ಒಳ್ಳೆಯದದು, ಒಂದು ಒಳ್ಳೆ ಎಕ್ಸಸೈಸ್ ಅದು ಕಂಠಕ್ಕೆ. ಚರಣದಲ್ಲೆಲ್ಲ ಅದೆಲ್ಲ ಬಹಳ ಚೆನ್ನಾಗಿ ಹಾಡ್ದಿ ನೀನು. ಸೊ ಓವರಾಲ್ ತುಂಬ ಚೆನ್ನಾಗಿ ಹಾಡ್ದಿ. ಆಮೇಲೆ ಅದು ಎಷ್ಟು ಸುಂದರವಾಗಿ, ಎಷ್ಟು ಸ್ವೀಟಾಗಿ ಗೌರ ಅಂದ್ಯಲ್ಲಮ್ಮ ನೀನು. ಆಹಾ, ನಾವೇ ಒಂದು ಗಳಿಗೆ ಕಳೆದು ಹೋಗ್ಬಿಟ್ವಿ. ವೆರಿ ಬ್ಯೂಟಿಫುಲ್. ಈ ಮೈನ್ಯೂಟ್ ಆಸ್ಪೆಕ್ಟ್ಸ್ನ ಮಿಸ್ ಮಾಡಬೇಡ, ಆಯಿತಾ? ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಕಡಬ್ಗೆರೆ ಮುನಿರಾಜು ಸರ್. ವೈಷ್ಣವಿ ಸರ್, ಅದ್ಭುತಗಳೆಲ್ಲ ಒಂದು ಕಡೆ ಸೇರಿದ್ರೆ ಮಹಾ ಅದ್ಭುತವೇ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಈ ಹಾಡು ಸಾಕ್ಷಿ. ಈ ಹಾಡಿನ ವಿಶೇಷ ಏನು ಗೊತ್ತಾ, ಹಳ್ಳಿಯ ಸೊಗಡನ್ನು ಯಥಾವತ್ತಾಗಿ ಅದನ್ನು ಎಲ್ಲೂ ಅದಕ್ಕೆ ಲೋಪ ಬರದ ಹಾಗೆ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಈ ಹಾಡಿನ ಮಧ್ಯದಲ್ಲಿ ಒಂದಷ್ಟು ಬಿ ಜಿ ಎಮ್ಸ್ ಎಲ್ಲ ಬರುತ್ತೆ. ಅಲ್ಲಿ ಆ ಕಸುಬು ಏನು ಅಂದರೆ ಅಕ್ಕಸಾಲಿಗರ ಕಸುಬೋದು ಅಲ್ವಾ. ಅಕ್ಕಸಾಲಿಗರ ಕಸುಬಲ್ಲಿ ತಿದಿ ಒತ್ತೋದೆಲ್ಲ ಇರುತ್ತೆ, ಗೊತ್ತಾ? ತಿದಿ ಒತ್ತೋದು ನೋಡಿದೆಯಾ ಎಲ್ಲಾದರೂ? ಈ ಒಂದು ಹಿಂದೆ ಗಾಳಿ ಒಂದು ಕೆಂಡ ಹಾಕ್ಬಿಟ್ಟು ಅದು ಕುಲ್ಮೆ ಕೆಲಸ ಮಾಡ್ತಾರಲ್ಲ, ಆ ಕುಲ್ಮೆ ಕೆಲಸ ಮಾಡ್ಬೇಕಾದ್ರೆ ಹಿಂದೆಗಡೆ ಅದಕ್ಕೆ ಗಾಳಿ ಒತ್ತಲಿಕ್ಕೆ ಒಂದು ದೊಡ್ಡದೊಂದು ರಬ್ಬರ್ನಲ್ಲೆಲ್ಲ ಮಾಡಿರ್ತಾರೆ, ಆ ಥರದ್ದು ದೊಡ್ಡದದು ತಿದಿ ಒತ್ತಬೇಕಾಗಿತ್ತು. ಆ ತಿದಿ ಒತ್ತಿ ಅಲ್ಲಿಂದ ಗಾಳಿ ಬರ್ತದೆ, ಮುಂದೆ ಆ ಕೆಂಡ ಎಲ್ಲ ಹತ್ಕೊಂಡು ಉರಿಯೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಅದರಲ್ಲಿ ಏನು ಬೇಕೋ ಆ ಆಯುಧಗಳನ್ನೆಲ್ಲ ಅದನ್ನು ತಟ್ಟೋದು, ಚೆಚ್ಚೋದು, ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸನೇ ಅದು. ಅಲ್ಲಿನ ಅದನ್ನು ಎಷ್ಟು ಸೂಕ್ಷ್ಮವಾಗಿ ಗ್ರಹಿಸಿದ್ದಾರೆ ಸಂಗೀತ ನಿರ್ದೇಶಕರು ಮತ್ತು ಸಿನಿಮಾದಲ್ಲಿ ಕೂಡ. ಅಂದರೆ ಅಲ್ಲೊಂದು ಶಬ್ದ ಬರ್ತದೆ, ಆಮೇಲೆ ಒಂದು ಸುತ್ತಿಗೆ ಹೊಡೆಯೋ ಶಬ್ದ, ಅವೆಲ್ಲವೂ ಶ್ರುತಿಲಿದೆ. ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ. ಆಮೇಲೆ ಈ ಹಾಡಲ್ಲಿ ನೋಡಿ, ನನಗೆ ಈ ಜನಪದ ಶೈಲಿ ಇದೆ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಯುಗಾದಿ ಅಂತ ಹೇಳ್ತೀವಲ್ವ, ಉಗಾದಿನೇ ಅಂತ ಬಳಸ್ತಾರೆ. ಅದರ
ಅಧ್ಯಯನ ಎಷ್ಟಿತ್ತು ಅವ್ರಿಗೆ ಅನ್ನೋದು, ಸೂಕ್ಷ್ಮತೆಗಳು ಎಷ್ಟನ್ನು ಅರ್ಥ ಮಾಡಿಕೊಂಡು ಅದನ್ನು ಸಿನಿಮಾ ಮಾಡ್ತಿದ್ರು. ನಿಜವಾಗ್ಲೂ ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ತುಂಬ ಕಷ್ಟಮ್ಮ. ನಾವು ಈ ಜಾಗದಲ್ಲಿ ಕೂತ್ಕೊಂಡು ಏನೋ ಹೇಳ್ತೀವಷ್ಟೇ. ಅಲ್ಲಿ ಅವರು ಅದನ್ನು ಮಾಡಿದ ಮಹಾ ಪುಣ್ಯಾತ್ಮರಿಗೆ ಎಷ್ಟು ಸಲಾಮ್ಗಳು ಹೊಡೆದ್ರು, ಎಷ್ಟು ನಮಸ್ಕಾರಗಳನ್ನು ಹೊಡೆದ್ರು ಕಡಿಮೆನೇ. ಅದ್ಭುತ. ನಿಮ್ಮ ಹಾಡುಗಾರಿಕೆನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ವೇದಿಕೆ ಮೂಲಕ ಒಳ್ಳೆ ಹಾಡನ್ನು ಕೊಟ್ಟಿದ್ದೀರಿ. ಒಳ್ಳೆಯದಾಗಲಿ ಅಮ್ಮ, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಭೀಮ್ಗಲ್ ಸರ್. ಈ ಹಾಡಲ್ಲಿ ಆ ಕುಲುಮೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಸೌಂಡು ಮತ್ತು ಆ ಸುತ್ತಿಗೆನಲ್ಲಿ ಹೊಡಿತಾರಲ್ಲ, ಅದೇ ಹೆಚ್ಚಿಗೆ ಬಿ ಜಿ ಎಮ್ ಎಲ್ಲ ಅದೇ ಇತ್ತು ಅಲ್ವೇ. ಇದು ನಾವು ಕಾಲೇಜ್ ದಿನಗಳಲ್ಲಿ ಈ ಸಿನಿಮಾ ಬಂದಿತ್ತು, ಅದು ತುಂಬ ನೋಡ್ತಾ ಇದ್ವಿ ಇಂಥ ಹಾಡುಗಳನ್ನ. ದೂರದ ಬೆಟ್ಟ ಸಿನಿಮಾ ಹಾಡು ಇದು ಅಲ್ವೇ. ಈ ಹಾಡು ನಮ್ಗೆ ವರ್ಕೌಟ್ ಆಯಿತು ಕಾಲೇಜ್ ಓದಬೇಕಾದ್ರೆ. ಪ್ರೀತಿ ನೀ ದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ಗೆ ಅಂತ. ಪ್ರೀತಿ ನೀ ದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬಾನೇ ದಿನವು ನಿತ್ಯವು ಗಾದಿನೇ ನನ್ನ ನಿನ್ನ ಪಾಲಿಗೆ. ಹಿಂಗೆ ಆಡಿ ಏನೋ ಒಂದು ಸ್ವಲ್ಪ ಅಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಂಡ್ವಿ ಆಗ. ಅಂದರೆ ಆಗ ಅಷ್ಟು ಫೇಮಸ್ಸು. ಎಂಥ ಪ್ರೀತಿ ರೀ, ಜೀವನ ಪ್ರೀತಿ ಇರ್ತಕ್ಕಂಥದ್ದು ನೋಡಿ. ಅವ್ರಿಗೆ ಆ ಪಾತ್ರಗಳಿಗೆ ಎಂಥ ಇದು, ಅವ್ರಿಗೇನು ಬೇಡ, ಐಶ್ವರ್ಯ ಬೇಡ, ಐಭೋಗ ಬೇಡ, ಬರೀ ಪ್ರೀತಿ ಒಂದಿದ್ರೆ ಸಾಕು. ಬೆಟ್ಟ ನೆತ್ತಿನ ಬೆಣ್ಣಾಗೆ ಅಂತ ಹೇಳಿದ್ರೆ ಅವರು ಇಬ್ಬರದೇ ಅಲ್ವೇ. ಆಸ್ತಿ ಅಂತಸ್ತು ಯಾವುದೂ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ ಅಂತಕ್ಕಂಥ ಹಾಡನ್ನು ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಅದು ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಆಗ ತುಂಬ ಫೇಮಸ್ಸು ಈ ಹಾಡು. ಎಲ್ಲಿ ಹೋದರೂ ಈ ಹಾಡನ್ನ ಕೇಳ್ತಾ ಇದೀವಿ ನಾವು. ಅಂಥ ಒಂದು ಹಾಡನ್ನು ನೀವು ಭಾಳ ಚೆಂದ ಹಾಡಿದ್ರಮ್ಮ ನೀವು. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್.